ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ತಿಂಗಳ 2ನೆಯ ದಿನವಾಗಿದೆ. ನಮಗೆ ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಒಂದೊಂದು ಕುಟುಂಬವನ್ನು ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಅವರ ಎಲ್ಲಾ ನಿಯೋಗಗಳನ್ನು, ಪ್ರಾರ್ಥನೆಗಳನ್ನು ದೇವರೇ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರೆಲ್ಲರನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯನ್ನು ಅನುಗ್ರಹಿಸಿರಿ. ಎಲ್ಲ ಮಹಿಮೆಯು ಮಹತ್ವವು ದೇವರಿಗೆ ಸಮರ್ಪಿಸೋಣ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಿಯರೇ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸುವವನ ಹೆಸರಾಗಿದೆ ದೈವ ಭಕ್ತ. ದೇವರಲ್ಲಿ ಆಶ್ರಯಿಸಿ ದೇವರ ಸಂಬಂಧ ಇರುವ ವ್ಯಕ್ತಿಯಾಗಿದ್ದಾನೆ ದೈವ ಭಕ್ತ. ದೇವರ ಭಕ್ತನಿಗೆ ದೇವರ ಅನುಗ್ರಹವಿದೆ. ಹಲ್ಲೆಲೂಯಾ. ಇಂದಿನ ವಾಕ್ಯ ಕೀರ್ತನೆಗಳು 128ನೇ ಅಧ್ಯಾಯ 1ರಿಂದ 6ರವರೆಗೆ ವಾಕ್ಯವನ್ನು ಆಲಿಸೋಣ. ಧನ್ಯನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು, ಧನ್ಯನು ಆತನ ಮಾರ್ಗಗಳಲ್ಲೇ ನಡೆಯುವವನು. ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು, ಧನ್ಯನಾಗುವೆ ನೀನು, ನಿನಗೆ ಶುಭವಾಗುವುದು. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷಾಲತೆಯಂತೆ, ಕೂರುವವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿವ್ ಸಸಿಗಳಂತೆ. ಹೊಂದುವನು ಅಂತಹ ಆಶೀರ್ವಾದವನ್ನು ಪ್ರಭುವಿನ ಭಯಭಕ್ತಿಯುಳ್ಳವನು. ಸಿಹೋನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ. ಜೆರುಸಲೇಮಿನ ಏಳಿಗೆಯನ್ನು ಕಾಣು. ಇಡೀ ಜೀವಮಾನದಲ್ಲಿ ಮಕ್ಕಳನ್ನು ನೀ ಕಾಣುವಂತಾಗಲಿ. ಇಸ್ರಾಯೇಲಿನ ಮಕ್ಕಳಿಗೆ ಸುಖ ಶಾಂತಿ ಲಭಿಸಲಿ. ಪ್ರಿಯರೇ, ನೀವು ದೇವರಲ್ಲಿ ಆಶ್ರಯಿಸುವ ವ್ಯಕ್ತಿಯಾಗಿದ್ದೀರಾ? ನಿಮಗೊಂದು ಅನುಗ್ರಹವಿದೆ. ನೀವು ಒಂದು ಅಭ್ಯಾಸವಾಗಿ ವಾಕ್ಯವನ್ನು ಆಲಿಸುವುದಾ? ಅದಕ್ಕೆ ಒಂದು ಅನುಗ್ರಹವಿದೆ ಎಂದು ಅಲ್ಲ ವಾಕ್ಯದಲ್ಲಿ ಹೇಳುವುದು. ನೀವು ಆತ್ಮದಿಂದ ಆಲಿಸುವುದು. ಕಳಿಸಿಕೊಡುವುದಾದರೆ ನಿಮಗೊಂದು ಅನುಗ್ರಹವಿದೆ ಎಂದು. ಒಂದು ದೈವ ಭಕ್ತನಿಗೆ ದೇವರು ಕೊಡುವ ಅನುಗ್ರಹಗಳು ಆಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವರ ದಾರಿಯಲ್ಲಿ ನಡೆಯುವವನು, ದೇವರನ್ನು ಭಯಪಡುವವನು ಯಾರಾಗಿದ್ದಾರೆ ಅವರಿಗೆ ಒಳಿತು ಬರುತ್ತದೆ, ಅನುಗ್ರಹ ಬರುತ್ತದೆ. ಅವನ ಭವನದಲ್ಲಿ ಅನುಗ್ರಹ ತುಂಬುತ್ತದೆ. ಇಂದು ನೀವು ಕಷ್ಟದಲ್ಲಿ, ಮನಸ್ತಾಪದಲ್ಲಿ, ಬೇಸರದಲ್ಲಿ, ಸಮಸ್ಯೆಯಲ್ಲಿ ಆಗಿದ್ದೀರಾ? ಪರವಾಗಿಲ್ಲ. ನೀವು ನಾಳೆಗಳಲ್ಲಿ ನಾವು ವಾಕ್ಯದಲ್ಲಿ ಆಲಿಸಿದ ತರ ಉಳಿತಿನ ಅನುಭವ ಉಂಟಾಗುತ್ತದೆ. ಹಲ್ಲೆಲೂಯಾ. ನೀವು ವಿಶ್ವಾಸಿಸಿ, ನಾನು ಒಂದು ದೇವರ ಭಕ್ತನಾಗಿದ್ದೇನೆ, ನನ್ನ ಕುಟುಂಬದಲ್ಲಿ ಈ ಕೃಪೆ ತುಂಬಲಿ ಎಂದು ಪ್ರಾರ್ಥಿಸಿ. ನಿಮಗೆ ಪರಿಚಯ ಇರುವವರ ಎಲ್ಲ ಕುಟುಂಬಗಳಿಗೆ ಇದನ್ನು ಕಳಿಸಿಕೊಡಿರಿ. ಅವರ ಕುಟುಂಬ ಸಹ ಕೀರ್ತನೆ 128ರ ತರ ಕೃಪೆಯಲ್ಲಿ ತುಂಬಲಿ. ದೇವರ ಭಕ್ತರ ಮೇಲೆ ಅಪರಾಧ ಹೊರಿಸಲು ಅನೇಕರು ಇರುತ್ತಾರೆ, ಆದರೆ ದೇವರ ಭಕ್ತನಿಗೆ ದೇವರು ತಿಳಿದುಕೊಡುವ ವಾಕ್ಯವಾಗಿದೆ. ಇಂದಿನ ಸಮಸ್ಯೆಗಳು, ಕಷ್ಟಗಳು ಎಲ್ಲದರಿಂದ ಬಿಡುಗಡೆಯಾಗುತ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ನಮಗೆ ಪ್ರಾರ್ಥಿಸೋಣ. ಕೀರ್ತನೆಗಳು 128 ನನ್ನ ಕುಟುಂಬಕ್ಕೆ, ನನ್ನ ಜೀವನಕ್ಕೆ ಸ್ವೀಕರಿಸಿ ಪ್ರಾರ್ಥಿಸುತ್ತೇನೆ. ಇದರ ಅಭಿಷೇಕ ನನ್ನ ಕುಟುಂಬದಲ್ಲಿ ತುಂಬಲಿ. ಪ್ರಿಯರೇ, ಇಂದಿನ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.